ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅಮ್ಮ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾನು ನಿಮ್ಮ ರಮ್ಯ ಮಂಜುನಾಥ್. ಏನಪ್ಪ ವಿಷಯ ಅಂತಂದರೆ ಇಷ್ಟೇ ಟಾಪಿಕ್ಕು. ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ. ಸೊ ಇವತ್ತು ಎಲ್ಲರಿಗೂ ಡೌಟ್ಸ್ ಇರುತ್ತೆ, ಹೇಗಪ್ಪ ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳೋದು, ಹೇಗೆ ಕಂಪ್ಲೀಟ್ ಮಾಡ್ಕೊಳ್ಳೋದು, ಹೇಗೆ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು. ಸಿಂಪಲ್ ಗೈಸ್, ಅವ್ರಿಗೆ ಇವ್ರಿಗೆ ನಿಮ್ಮನ್ನ ಕಂಪ್ಯಾರಿಸನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಅವ್ರ ಟ್ಯಾಲೆಂಟ್ ಅವ್ರಿಗೆ, ನಿಮ್ಮ ಟ್ಯಾಲೆಂಟ್ ನಿಮಗೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಕಂಪ್ಲೀಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಪ್ಲೀಸ್ ಯಾರು ಸ್ಕಿಪ್ ಮಾಡದೆ ನೋಡಿ, ಯಾಕೆಂದರೆ ಆಮೇಲೆ ನಿಮಗೆ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡಿದ್ರೆ ಖಂಡಿತವಾಗ್ಲೂ ಗೊತ್ತಾಗಲ್ಲ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಇವಾಗ ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿದಾಗ ಒಂದು 10 ವ್ಯೂಸ್ 5 ವ್ಯೂಸ್ ಆ ಥರ ಕಡಿಮೆ ವ್ಯೂಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಅವಾಗ ಕೆಲವೊಬ್ಬರು ಡಿಮೋಟಿವೇಶನ್ ಆಗ್ತಾರೆ. ವ್ಯೂಸ್ ಬರಲ್ಲ, ನಾನು ಯಾಕೆ ಇದು ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ ಮಾಡಬೇಕು ಅಂತ ಅಪ್ಸೆಟ್ ಆಗೋದು, ಬೇಜಾರಾಗೋದು, ಈ ಥರ ಎಲ್ಲ ಮಾಡ್ಕೊತಾ ಇರ್ತಾರೆ. ಖಂಡಿತವಾಗ್ಲೂ ಆ ಥರ ಡಿಮೋಟಿವೇಟ್ ಆಗಬೇಡಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಇನಿಷಿಯಲಿ ಸ್ಟಾರ್ಟಿಂಗ್ ಏನಾದರೂ ಒಂದು ಬಿಸ್ನೆಸ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾ ಆಗಿರ್ಬೋದು, ಯಾವ್ದ್ರಲ್ಲಾದರೂ ಅಷ್ಟೇ ನಾವೇನೋ ಒಂದು ಹೆಲ್ಪ್ಫುಲ್ ಆಗೋಂಥ ಇನ್ಫಾರ್ಮೇಷನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂತಂದಾಗ ನಾವು ಸ್ಟಾರ್ಟಿಂಗೇ ಎಕ್ಸ್ಪೆಕ್ಟೇಷನ್ ಮಾಡೋದು ತಪ್ಪಾಗುತ್ತೆ. ಯಾಕೆ ಅಂತಂದರೆ ನಾವು ಏನು ಇನ್ಫಾರ್ಮೇಷನ್ ಕೊಡ್ತಿದ್ದೀವಿ, ನಾವು ಏನು ಉದ್ದೇಶದಿಂದ ವೀಡಿಯೋಸ್ ಮಾಡ್ತಿದ್ದೀವಿ ಅನ್ನೋದು ಜನರಿಗೆ ತನಕ ಸ್ವಲ್ಪ ತಾಳ್ಮೆಯಿಂದ ವರ್ತಿಸ್ಬೇಕು ನಾವು ಅಂತ ಹೇಳ್ತಾ. ಎಸ್ ಗೈಸ್, ಮತ್ತು ಇನ್ನೊಂದು ಏನಂತಂದರೆ, ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಏನು ಟೂಲ್ಸ್ ಎಲ್ಲ ಇಟ್ಕೊಂಡು ವೀಡಿಯೋಸ್ ಮಾಡ್ತಾರೆ. ರಿಂಗ್ ಲೈಟ್ಸ್ ಆಗಿರ್ಬೋದು, ಒಳ್ಳೊಳ್ಳೆ ಕ್ಯಾಮ್ರಾ ಆಗಿರ್ಬೋದು, ಸ್ಪೀಕರ್ ಆಗಿರ್ಬೋದು, ಆ ಥರ ಎಲ್ಲ ಇಟ್ಕೊಂಡು ವೀಡಿಯೋಸ್ ಮಾಡ್ತಾರೆ. ನಮ್ಮ ಹತ್ರ ಏನೂ ಇಲ್ಲ, ಹೆಂಗಪ್ಪ ವೀಡಿಯೋ ಮಾಡೋದು ಅನ್ನೋದು ನೆಗೆಟಿವ್ ಥಾಟ್ಸ್ ಕೂಡ ಇರುತ್ತೆ. ಆ ಥರ ಎಲ್ಲ ನೀವು ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ನಮ್ಮ ಹತ್ರ ಏನಿದೆ ಅದರಲ್ಲೇ ಸ್ಟಾರ್ಟ್ ಮಾಡಬೇಕು. ಯಾಕೆ ಅಂದರೆ ನಾವು ಇದ್ರ ಮೇಲೆ ಬಂಡವಾಳ ಹಾಕಿ ಅರ್ನಿಂಗ್ನ ಮಾಡ್ತೀವಿ ಅನ್ನೋದು ನಮ್ಮ ಕಾನ್ಫಿಡೆನ್ಸ್ ಇರೋದ್ರಿಂದ. ಸೊ ನಮ್ಗೆ ಯಾವಾಗ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಆವಾಗಿಂದ ನಾವು ಇನ್ವೆಸ್ಟ್ಮೆಂಟ್ನ ಮಾಡಿದ್ರೆ ಬೆಟರು. ಅದು ಒಳ್ಳೆ ಬಿಸ್ನೆಸ್ ಮ್ಯಾನ್ ನ್ಯಾಕ್ ಅಂತಲೇ ಹೇಳ್ತೀನಿ. ಯಾಕೆಂದರೆ ಇವಾಗ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಅಂತಂದರೆ ಅಲ್ಲಿಂದ ಅರ್ನಿಂಗ್ಸ್ ಆಗೋದು ಕೂಡ ಸ್ಟಾರ್ಟ್ ಆಗಿರಬೇಕು. ಸೊ ಹಾಗಾಗಿ ನಿಮ್ಮ ಹತ್ರ ಏನಿದೆ, ಒಂದು ಕ್ಯಾಮ್ರಾ ಇದ್ದರೆ ಸಾಕು, ಅದರಲ್ಲೇ ವೀಡಿಯೋಸ್ ಮಾಡಿ. ಅದಾದಮೇಲೆ ಅದರಿಂದ ನಿಮಗೆ ಅರ್ನಿಂಗ್ ಸ್ಟಾರ್ಟ್ ಆಗ್ತಿದೆ, ಅದರಲ್ಲಿ ಬರೋ ಅಂಥ ಅರ್ನಿಂಗ್ಸ್ನೇ ತೆಗೆದು ಅದ್ರ ಮೇಲೆ ಇನ್ವೆಸ್ಟ್ ಮಾಡೋದ್ರಲ್ಲಿ ಕೂಡ ಅರ್ಥ ಇದೆ. ಎಷ್ಟೊಂದು ಜನ ಝೀರೋ ಇನ್ವೆಸ್ಟ್ಮೆಂಟಿಂದ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಅಂತಿದ್ದೀರಾ. ಸೊ ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಫುಲ್ ವೈರಲ್ ಆಗಿರೋದ್ರಿಂದ ನೀವು ಅದರಲ್ಲೇ ಝೀರೋ ಇನ್ವೆಸ್ಟ್ಮೆಂಟ್ ಫೋನ್ ಒಂದಿದ್ರೆ ಸಾಕು, ಆರಾಮಾಗಿ ನೀವು ವೀಡಿಯೋಸ್ನ ಮಾಡಿ ಕೂಡ ಅರ್ನಿಂಗ್ಸ್ನ ಮಾಡ್ಬೋದು ಅಂತಲೇ ಹೇಳ್ತೀನಿ. ಹೇಗಪ್ಪ ಒಂದು ಟ್ರಿಕ್ನ ತಿಳ್ಕೊಬೇಕು, ಹೇಗೆ ಇದನ್ನು ನಾವು ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳೋದು ಅಂತಂದರೆ, ಮೋಸ್ಟ್ ಆಫ್ ಶಾರ್ಟ್ಸ್ ವೀಡಿಯೋನ ಅಪ್ಲೋಡ್ ಮಾಡ್ತಾನೆ ಇರಿ ರೆಗ್ಯುಲರಾಗಿ. ಆದಷ್ಟು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದಾಗ ನಾವು ಶಾರ್ಟ್ಸ್ ವೀಡಿಯೋದಿಂದನೇ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟ್ರೈ ಮಾಡಬೇಕು. ಯಾಕೆ ಅಂತಂದರೆ ಕಡಿಮೆ ಡ್ಯೂರೇಷನಲ್ಲಿ ತುಂಬ ಜನಕ್ಕೆ ನಮ್ಮ ವೀಡಿಯೋಸ್ ರೀಚ್ ಆಗೋದ್ರಿಂದ ಆದಷ್ಟು ಶಾರ್ಟ್ಸ್ ವೀಡಿಯೋಸ್ನ ದಿನಕ್ಕೆ ಒಂದು 4-5 ಆ ಥರ ಶಾರ್ಟ್ಸ್ ವೀಡಿಯೋಸ್ನ ಬಿಡ್ತಾಯಿರಿ. ಯಾರು ಏನೇ ಅಂದ್ರೂ ತಲೆ ಕೆಡಿಸ್ಕೋಬೇಡಿ. ಲೆಂತಿ ವೀಡಿಯೋಸು ಒಂದು ದಿನಕ್ಕೆ 1-2 ಹಾಕ್ಬೋದು, ಯಾಕೆಂದರೆ ಅಷ್ಟೊಂದು ರೀಚ್ ಆಗೋಲ್ಲ. ಮತ್ತು ಯಾರಿಗೆ ನಮ್ಮ ಚಾನಲ್ ಗೊತ್ತಿರುತ್ತೆ ನಮ್ಮ ಪೇಜ್ ಬಗ್ಗೆ, ಅವರು ಮಾತ್ರ ನೋಡ್ತಾರೆ. ಕೆಲವೊಬ್ಬರು ನಮ್ಮ ಪರಿಚಯದವರೇ ಕೂಡ ನಮಗೆ ಸಪೋರ್ಟ್ ಕೂಡ ಮಾಡಲ್ಲ, ನಮ್ಮ ವೀಡಿಯೋಸ್ ಓಪನ್ ಮಾಡೋದು ಕೂಡ ನೋಡಲ್ಲ ಅವರು. ನಾವೇ ಸುಮ್ಮನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬಡ್ಕೊತಾ ಇರ್ತೀವಿ. ಏನೋ ನಮ್ಮ ಸಮಾಧಾನಕ್ಕೆ ಸಬ್ಸ್ಕ್ರೈಬ್ ಆಗಿರ್ತಾರೆ. ಅದಾದಮೇಲೆ ನಮ್ಮ ಲೆಂತಿ ವೀಡಿಯೋಸ್ಗಳನ್ನ ತೆಗೆದು ನೋಡಲ್ಲ. ಸೊ ಹಾಗಾಗಿ ನಾನು ಹೇಳೋದೇನಪ್ಪ ಅಂದರೆ, ಲಾಂಗ್ ವೀಡಿಯೋಸ್ಗಿಂತ ಶಾರ್ಟ್ಸ್ ವೀಡಿಯೋದಲ್ಲೇ ನೀವು ಮಾನಿಟೈಸೇಷನ್ನ ಆನ್ ಮಾಡ್ಕೊಳ್ಳೋಕ್ಕೆ, ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡೋಕ್ಕೆ ಟ್ರೈ ಮಾಡಿ. ಏಕೆಂದರೆ ಶಾರ್ಟ್ ವೀಡಿಯೋದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟರೆ ತುಂಬ ಜನಕ್ಕೆ ಬೇಗ ಕಡಿಮೆ ಟೈಮಲ್ಲಿ ರೀಚ್ ಆಗುತ್ತೆ. ಮತ್ತು ನಿಮ್ಮ ಕಂಟೆಂಟ್ ಇಷ್ಟ ಆದ್ರೂ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ನಿಮ್ಮ ಪೇಜ್ನ ಅಂತ ಹೇಳ್ತಾ. ನೆಕ್ಸ್ಟು ಏನಪ್ಪ ಅಂತಂದರೆ, ಈಗ ಸ್ಪೀಕರ್ ಇಲ್ಲ, ಮೈಕ್ ಇಲ್ಲ, ಅಥವಾ ಏನೋ ಒಳ್ಳೆ ಕ್ಯಾಮ್ರಾ ಇಲ್ಲ ಅಂತ ಅಂದ್ಬಿಟ್ಟು ಎಷ್ಟೊಂದು ಜನ ಹಿಂದೇಟ್ ಆಗ್ತಾ ಇರ್ತೀರ. ಸೊ ಅದನ್ನು ಬಿಡಿ, ಬಿಟ್ಟು ನಮ್ಮ ಹತ್ರ ಏನಿದೆ ಅದರಿಂದನೇ ಸ್ಟಾರ್ಟ್ ಮಾಡಿ. ಸೊ ಅವರು ಅಷ್ಟೊಂದು ಕ್ವಾಲಿಟಿಯಾಗಿ ವೀಡಿಯೋಸಾಗಿ ಕೊಡ್ತಾರೆ, ನಾವೇನಪ್ಪ ಮಾಡೋದು ಅಂತ. ದೊಡ್ಡ ಯೂಟ್ಯೂಬರ್ಸ್ ಕೂಡ 0 ಸಬ್ಸ್ಕ್ರೈಬರ್ಸಿಂದ ಸ್ಟಾರ್ಟ್ ಮಾಡಿ ಇವತ್ತು ಇಲ್ಲಿ ತನಕ ಬಂದಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಗೈಸ್, ನಾನು ನೋಡಿರೋ ಮಟ್ಟಿಗೆ ಯೂಟ್ಯೂಬ್ ಇಂಥವ್ರಿಗೆ ಪರ್ಟಿಕ್ಯುಲರ್ ಅಂತ ಏನಿಲ್ಲ. ಸೊ ಯೂಟ್ಯೂಬಲ್ಲಿ ಯಾರು ಬೇಕಾದರೂ ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು. ನೆಕ್ಸ್ಟು ಯೂಟ್ಯೂಬಲ್ಲಿ ಫೇಮಸ್ ಆಗಬೇಕು ಅಂತ ಅಂದರೆ ನೀವು ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಫಾಲೋವರ್ಸ್ನ ಜಾಸ್ತಿ ಇಟ್ಕೊಂಡಿರಬೇಕು ಅಂತ ಏನಿಲ್ಲ, ಅದೊಂದು ಟ್ರಿಕ್ ಅಷ್ಟೇ. ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ವಲ್ಪ ಕಂಟೆಂಟ್ ಇರೋಂಥ ವೀಡಿಯೋಗಳನ್ನ ಕೊಟ್ಟು ಫೇಮಸ್ ಆದರೆ ಬೇಗ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಕೂಡ ಸ್ಟಾರ್ಟ್ ಮಾಡ್ಕೊಬೋದು. ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ನಾವು ಅರ್ನಿಂಗ್ಸ್ ಮಾಡೋಕ್ಕಾಗಲ್ಲ, ಬ್ರ್ಯಾಂಡ್ ಕೊಲಾಬ್ರೇಷನ್ನ ಮಾಡ್ಬೋದು. ಅದು ಬಿಟ್ಟರೆ ನಾವು ಅರ್ನಿಂಗ್ ಪ್ಲಾಟ್ಫಾರ್ಮ್ ಅಂತ ಹೇಳೋದಾದರೆ ನಾನು FB ಮತ್ತು ಯೂಟ್ಯೂಬ್ನೇ ಸಜೆಸ್ಟ್ ಮಾಡ್ತೀನಿ. ಫೇಸ್ಬುಕ್ಕಲ್ಲೂ ಅಷ್ಟೇ, ಅದು ಅರ್ನಿಂಗ್ ಪ್ಲಾಟ್ಫಾರ್ಮೇ.
ಅದರಲ್ಲೂ ತುಂಬ ಚೆನ್ನಾಗಿ ನಿಮಗೆ ಅರ್ನಿಂಗ್ಸ್ ಆಗುತ್ತೆ. ನೀವು ಯಾವುದೇ ಪೋಸ್ಟ್ನ ಹಾಕೋದಿದ್ರೂ ಇದಿಷ್ಟು ಪ್ಲ್ಯಾಟ್ಫಾರ್ಮಲ್ಲಿ ಹಾಕ್ತಾ ಹೋಗಿ, ಒಂದು ಇನ್ಸ್ಟಾಗ್ರಾಮಲ್ಲಿ ಹಾಕಿ, ಇನ್ನೊಂದು FBನಲ್ಲೂ ಹಾಕಿ, ಯೂಟ್ಯೂಬ್ ಶಾರ್ಟ್ಸಲ್ಲೂ ಹಾಕಿ, ಆ ಶಾರ್ಟ್ಸ್ ಏನು ಮಾಡಿದ್ದೀರಾ ಅದ್ರ ಬಗ್ಗೆ ಸ್ವಲ್ಪ ಲೆಂತಿ ವೀಡಿಯೋಸ್ ಏನಾದರೂ ಕೊಡೋಕ್ಕಾದ್ರೆ ಅದ್ರ ಬಗ್ಗೆನೇ ಸ್ವಲ್ಪ ಲೆಂತಿ ವೀಡಿಯೋಸ್ನ ಕೊಡಿ. ಮತ್ತು ನೀವು ಏನಾದರೂ ಇನ್ಫಾರ್ಮೇಷನ್ಸ್ ಇರೋಂಥ ವೀಡಿಯೋಸ್ನ ಮಾಡ್ತಿದ್ದೀವಿ ಅಂತಂದರೆ ಅದ್ರ ಬಗ್ಗೆ ಲೆಂತಿ ವೀಡಿಯೋಸ್ ಮಾಡಿ ಇಟ್ಟಿರ್ತೀರ ಆಲ್ರೆಡಿ. ಚಿಕ್ಕದಾಗಿ ಒಂದು 60 ಸೆಕೆಂಡ್ಸು, 30 ಸೆಕೆಂಡ್ಸು, 20 ಸೆಕೆಂಡ್ಸು ಎಷ್ಟಾಗುತ್ತೆ ಅಷ್ಟು ಡ್ಯೂರೇಷನ್ ಕಡಿಮೆನಲ್ಲಿ ಅದ್ರ ಬಗ್ಗೆನೇ ಸ್ವಲ್ಪ ಇನ್ಫಾರ್ಮೇಷನ್ನ ಆ ಶಾರ್ಟ್ ವೀಡಿಯೋದಲ್ಲಿ ಕೊಡೋಕ್ಕೆ ಟ್ರೈ ಮಾಡಿ. ಏಕೆಂದರೆ ಆ ಶಾರ್ಟ್ಸ್ ವೀಡಿಯೋ ತುಂಬ ಜನಕ್ಕೆ ರೀಚ್ ಆದಾಗ ನೀವು ನನ್ನ ಪೇಜ್ ಹೋಗಿ ಚೆಕ್ ಮಾಡಿ ಅಂತ ಕೊನೆಯಲ್ಲಿ ಹೇಳಿರ್ತೀರಲ್ವ, ಆಗ ಎಷ್ಟೊಂದು ಜನ ಹೋಗಿ ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಪೇಜ್ನ ಅಲ್ಲಿ ವೀಡಿಯೋಸ್ನ ಚೆಕ್ ಮಾಡೋ ಅಂಥ ಚಾನ್ಸಸ್ಸು ಕೂಡ ಇರುತ್ತೆ. ಸೊ ನಾನು ಹೇಳೋದಿಷ್ಟೇ ಗೈಸ್, ಇನ್ಸ್ಟಾಗ್ರಾಮಲ್ಲಿ ನೀವು ಯಾವುದೇ ಥರ ಹಣನ ಸಂಪಾದಿಸೋಕ್ಕಾಗಲ್ಲ. ಅಲ್ಲಿ ನೀವು ಏನಂದರೆ ಫಾಲೋವರ್ಸು ಮತ್ತು ವ್ಯೂಸ್ ಸಿಕ್ತು ಅಂತಂದರೆ ಓನ್ಲಿ ಪೇಯ್ಡ್ ಪ್ರಮೋಷನ್ಸ್, ಕೊಲಾಬ್ರೇಷನ್ಸ್ ಮೂಲಕ ಅಷ್ಟೇ ನೀವು ಅಮೌಂಟ್ನ ಅರ್ನ್ ಮಾಡ್ಬೋದು. ಬಟ್ ಯೂಟ್ಯೂಬಲ್ಲಿ ಆ ಥರ ಅಲ್ಲ, ತುಂಬ ಫೆಸಿಲಿಟೀಸ್ ಇದೆ ಯೂಟ್ಯೂಬಲ್ಲಿ. ನಾವು ಒಂದು ಕಂಪ್ನಿಲೇ ವರ್ಕ್ ಮಾಡ್ತೀವಿ ಅಂತಂದ್ರೂ ನಮ್ಗೆ ಅಷ್ಟು ಅರ್ನಿಂಗ್ ಸಿಗೋಲ್ಲ. ಅಷ್ಟೊಂದು ಯೂಸ್ಫುಲ್ ಆಗಿದೆ ಈ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮು. ಮತ್ತು ಬಿಗಿನರ್ಸು ಅಥವಾ ಎಕ್ಸ್ಪರ್ಟ್ಸ್ ಅನ್ನೋದು ಯಾವುದೂ ಕನ್ಸಿಡರ್ಡ್ ಆಗೋಲ್ಲ. ಬಿಗಿನರ್ಸ್ಗೂ ಅಷ್ಟೇ, ಎಕ್ಸ್ಪರ್ಟ್ಸ್ಗೂ ಅಷ್ಟೇ ಯಾವುದೇ ಥರ ಭೇದ ಭಾವ ಇಲ್ಲದೇ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಒಳ್ಳೊಳ್ಳೆ ಅರ್ನಿಂಗ್ಸ್ನ ತಗೋಬೋದು ಅಂತಂದರೆ ಅದು ಯೂಟ್ಯೂಬಲ್ಲಿ ಮಾತ್ರ ಅಂತಲೇ ಹೇಳ್ತೀನಿ. FBನಲ್ಲೂ ಕೂಡ ಅಷ್ಟೊಂದೇನು ಅರ್ನಿಂಗ್ಸ್ ಬರಲ್ಲ. ಬಟ್ FB ಬಗ್ಗೆ ನನಗೆ ಇನ್ನೂ ಕಂಪ್ಲೀಟಾಗಿ ತಿಳ್ಕೊಬೇಕಂದ್ರೆ ಸ್ವಲ್ಪ ಟೈಮ್ ಬೇಕು. ನಾನು ಇವಾಗ ಸರ್ಚ್ ಮಾಡ್ತಿರೋದ್ರಿಂದ ಅದ್ರ ಬಗ್ಗೆ ಏನು, ಅದರ ಅರ್ನಿಂಗ್ಸ್ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ. ಸೊ ಹಾಗಾಗಿ ನಾನು ನಿಮಗೆ ಪರ್ಸ್ನಲಿ ಇನ್ಫಾರ್ಮ್ ಮಾಡೋದೇನಪ್ಪ ಅಂತಂದರೆ, ನೀವೇನಾದರೂ ಇನ್ ಕೇಸ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಾ, ವೀಡಿಯೋಸ್ ರನ್ ಆಗ್ತಾ ಇದೆ ಅಂತಂದರೆ ಮೊದಲು ನೀವು ಯೂಟ್ಯೂಬ್ ಶಾರ್ಟ್ಸ್ಗಳನ್ನ ಜಾಸ್ತಿ ಕೊಡೋಕ್ಕೆ ಟ್ರೈ ಮಾಡಿ. ಯಾರು ಏನು ಅಂದ್ಕೊಂಡ್ರು ಒಂದು ದಿನಕ್ಕೆ 1 ಅಥವಾ 2 ಲೆಂತ್ ಇರೋಂಥ ವೀಡಿಯೋಗಳನ್ನ ಕೊಡಿ. ಆಮೇಲೆ ಒಂದು ದಿನಕ್ಕೆ ಒಂದು 3 ರಿಂದ 4 ಕಡಿಮೆ ಒಂದು 60 ಸೆಕೆಂಡ್ಸಲ್ಲಿರೋಂಥ ವೀಡಿಯೋಸ್ನ ಕೊಡಿ ಅಂತ ಹೇಳ್ತೀನಿ. ಎಲ್ಲರೂ ಅಷ್ಟೇ, ಯಾರನ್ನು ಫಸ್ಟೇ ಫಾಲೋವರ್ಸ್ನ ಇಟ್ಕೊಂಡು ಯಾವುದೇ ಪ್ಲ್ಯಾಟ್ಫಾರ್ಮ್ನ ಸ್ಟಾರ್ಟ್ ಮಾಡಲ್ಲ. ಆ ಪ್ಲ್ಯಾಟ್ಫಾರ್ಮಲ್ಲಿ ಅವರು ಐಡೆಂಟಿಫೈ ಆಗ್ತಾ ಫಾಲೋವರ್ಸ್ನ ಗೇನ್ ಮಾಡ್ತಾರೆ ಅಂತಲೇ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು, ಮತ್ತು ಹೇಗಪ್ಪ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ನ ಆನ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಆದಷ್ಟು ನೀವು ಅಗೇನ್ ಹೇಳ್ತಾ ಇದ್ದೀನಿ, ಆದಷ್ಟು ನೀವು ಶಾರ್ಟ್ಸಿಂದನೇ ಯೂಟ್ಯೂಬ್ನ ಮಾನಿಟೈಸೇಷನ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಸೊ ಒಂದು ದಿನಕ್ಕೆ ನಮ್ಮ ಅಕ್ಕಪಕ್ಕದಲ್ಲಿ ಏನು ಅನ್ಕೊಂತಾರಪ್ಪ, ಇವರು ಒಂದು ದಿನಕ್ಕೆ 2, 3, 4 ಇವ್ರಿಗೇನು ಕೆಲಸ ಇರಲ್ವಾ, ಅಥವಾ ಇವ್ರಿಗೇನು ಕೆಲಸ ಇರಲ್ವಾ, ಇವ್ರಿಗಿದೇ ಕೆಲಸನ ಅಂತ ಆಡ್ಕೊತಾರೆ. ಆ ಥರ ಯೋಚನೆ ಮಾಡೋದೆಲ್ಲ ಬಿಟ್ಬಿಟ್ಟು ನಮ್ಮ ಕೆಲಸ ಎಷ್ಟು ಅಷ್ಟು ನೋಡ್ಕೋಬೇಕು. ಆಮೇಲೆ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಒಂದು ಇನ್ಫಾರ್ಮೇಷನ್ ಕೊಡೋದೇನಪ್ಪ ಅಂತಂದರೆ, ಯಾರಾದರೂ ಏನಾದರೂ ಒಂದು ವೀಡಿಯೋಸ್ ಮಾಡ್ತಿದ್ದಾರೆ ಅಂತಂದರೆ ಆದರೆ ಸಪೋರ್ಟ್ ಮಾಡಿ, ಆಗಿಲ್ಲ ಅಂತ ಅಂದರೆ ನೀವು ನಿಮ್ಮ ಪಾಡಿಗೆ ಸುಮ್ಮನೆ ಇದ್ಬಿಡಿ, ಸಪೋರ್ಟ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಅದ್ಬಿಟ್ಟು ನೆಗೆಟಿವಾಗಿ ಕಮೆಂಟ್ಸ್ ಹಾಕೋದು, ನಮಗೆ ಗೊತ್ತಿರೋರೇ ಬೇಕು ಅಂತ ಮಾಡ್ತಿರ್ತೀರಾ, ಬಟ್ ನೀವು ಅಂದ್ಕೊಂಡಿರ್ತೀರ ನಮಗೆ ಗೊತ್ತಿರಲ್ಲ ಅಂತ ಅಂದ್ಬಿಟ್ಟು. ನಿಮ್ಗೆ ಏನಾದರೂ ನನ್ನ ಚಾನಲಿಂದ ಇನ್ಫಾರ್ಮೇಷನ್ ಸಿಗ್ತಿದೆ ಅಂತಂದರೆ ಮಾತ್ರ ನೋಡಿ. ಇನ್ ಕೇಸ್ ನಿಮ್ಗೆ ಏನಾದರೂ ಹರ್ಟ್ ಆದರೆ ಅದನ್ನು ಸ್ಕಿಪ್ ಮಾಡಿ, ನಾನು ಅಷ್ಟೇ ಕೇಳೋದು. ಮತ್ತು ಬೇರೆಯವ್ರ ಬಗ್ಗೆ ನೀವು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನಮ್ಗೆ ಗೊತ್ತು ನಾವು ಏನು ಮಾಡಬೇಕಂತ ಅಂದ್ಬಿಟ್ಟು. ನಿಮ್ಮ ಲೈಫ್ ಬಗ್ಗೆ, ನಿಮ್ಮ ಫ್ಯೂಚರ್ ಬಗ್ಗೆ ನೀವು ಯೋಚನೆ ಮಾಡಿ ಅಂತ ಹೇಳ್ತಾ, ಐ ಹೋಪ್ ನನ್ನ ಈ ಕೊನೆ ಸೆಂಟೆನ್ಸ್ ಯಾರಿಗೆ ಹೇಳಿದ್ದೀನಿ ಅವರಿಗೆ ಅರ್ಥ ಆಗಿರುತ್ತೆ, ತಲುಪಿರುತ್ತೆ ಇದು ಮಾತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಗೊತ್ತಾಯ್ತಲ್ಲ ಗೈಸ್ ಯಾವ ಥರ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡೋದು ಅಂತ ಹೇಳ್ತಾ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. ಮತ್ತು ಇನ್ನೊಂದು ಕಂಟೆಂಟ್ ಜೊತೆ ನಾಳೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್.